ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ಮತ್ತೆ ಹಾಗಲಕಾಯಿ ಪಲ್ಯ ರೆಸಿಪಿ ನೋಡೋಣ. ಒಂದು ಪಾತ್ರೆಗೆ ನೀರು ಮತ್ತು ಸಾಲ್ಟ್ ಹಾಕಿ ಕುದಿಯಕ್ಕೆ ಬಿಡಿ. ನೀರು ಕುದಿ ಬಂದಿದ ತಕ್ಷಣ ಅಕ್ಕಿ ಹಸಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ಕಂಪ್ಲೀಟ್ ಆಗಿ ಕೂಲ್ ಆಗಲಿ. ನಂತರ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಆನಿಯನ್, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕಿ ಈ ರೀತಿ ಬಾಡಿಸ್ಕೋಬೇಕು. ನಂತರ ಸಾಲ್ಟು, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ ಇವೆಲ್ಲ ಹಾಕಿ ಈ ರೀತಿ ಬಾಡಿಸ್ಕೊಂಡು ನಾನಿಲ್ಲಿ ಸಪ್ರೇಟಾಗಿ ಹಾಗಲಕಾಯಿನ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಸೇರಿಸಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಆ ನೀರೆಲ್ಲ ಡ್ರೈ ಆದಮೇಲೆ ಕೊನೆಗೆ ಕಾಯಿ ತುರಿ ಹಾಕಿದ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಈಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಈ ರೀತಿ ಉಂಡೆ ಮಾಡಿಕೊಂಡು ನೀಟಾಗಿ ಚಪಾತಿ ಹಾಗೆ ಲಟ್ಟಿಸ್ಕೊಂಡ್ರೆ ಅಕ್ಕಿ ರೊಟ್ಟಿನೂ ರೆಡಿ ಆಗುತ್ತೆ. ಇದು ಸೆಕೆಂಡ್ ಮೆಥಡ್ ನೋಡಿ. ರೌಂಡ್ ಶೇಪ್ ಬೇಕಂದರೆ ಈ ರೀತಿ ಒಂದು ಪ್ಲೇಟ್ ಇಟ್ಟು ಕಟ್ ಮಾಡಿಕೊಂಡ್ರೆ ರೌಂಡ್ ಶೇಪಲ್ಲಿ ಸಿಗುತ್ತೆ ನಿಮಗೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.